ನಮಸ್ಕಾರ. ತುಮಕೂರಿನಲ್ಲಿ ಒಂದು ಪ್ರಪಂಚದ ಅದ್ಭುತ ದೇವಸ್ಥಾನ ಹೊಂದಿದೆ. ಇಲ್ಲಿ ದೇವಸ್ಥಾನದಲ್ಲಿ ಪವಾಡನೇ ಸೃಷ್ಟಿಯಾಗುತ್ತೆ. ಖಂಡಿತವಾಗ್ಲೂ ತುಮಕೂರಿನ ಈ ಒಂದು ದೇವಸ್ಥಾನದಲ್ಲಿ ಪವಾಡನೇ ಸೃಷ್ಟಿಯಾಗುತ್ತೆ. ನೀವು ಕಣ್ಮುಂದೆನೇ ಇಲ್ಲಿ ನೋಡ್ಬೋದು ಬೇಕಾದರೆ ಹೋಗಿ. ಯಾಕೆಂದರೆ ಇಲ್ಲಿ ಲಕ್ಷಾಂತರ ಜನರು ಹೋಗ್ತಾರೆ ನೋಡೋದಕ್ಕೆ, ಕೋಟ್ಯಾಂತರ ಜನರು ಹೋಗ್ತಾರೆ ಕಣ್ಣಾರೆ ನೋಡ್ಬೋದು. ತುಮಕೂರಿನ ಈ ಒಂದು ದೇವಸ್ಥಾನದಲ್ಲಿ ಪವಾಡ ಸೃಷ್ಟಿಯಾಗೋದು ಕಣ್ಣು ಮುಂದೆನೇ ನೋಡ್ಬೋದು ನೀವು. ಎಷ್ಟೋ ಜನ ಗೊತ್ತಿರಲ್ಲ ಈ ಒಂದು ತುಮಕೂರಿನ ಯಾವ ದೇವಸ್ಥಾನ ಅಂತ. ಹೇಳ್ತೀನಿ ಈ ದೇವಸ್ಥಾನದ ವಿಶೇಷತೆ. ಯಾಕೆ ಲಕ್ಷಾಂತರ ಜನ ಹೋಗ್ತಾರೆ, ಯಾಕೆ ಕೋಟ್ಯಾಂತರ ಜನ ಹೋಗ್ತಾರೆ? ತುಮಕೂರಿನಲ್ಲೇ ಪ್ರಪಂಚದಲ್ಲೇ ಅದ್ಭುತವಾದ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಪವಾಡನೇ ಸೃಷ್ಟಿಯಾಗುತ್ತೆ. ನೀವು ಕಣ್ಮುಂದೆ ಬೇಕಾದರೆ ಹೋಗಿ ನೋಡ್ಬೋದು. ಅಂಥ ಪವರ್ಫುಲ್ ತುಮಕೂರಿನಲ್ಲಿರುವ ದೇವಸ್ಥಾನ ಯಾವುದು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈ ಒಂದು ತುಮಕೂರಿನಲ್ಲಿರುವ ಈ ಒಂದು ದೇವಸ್ಥಾನ ನೋಡಿ, ಎಲ್ಲಾದರೂ ಬೆಣ್ಣೆ ಮನೆಯಲ್ಲಿ ನಾವು ಬೆಣ್ಣೆ ಕರಗಿಸಿದರೆ ತುಪ್ಪ ಬರೋದು ಸರ್ವೇ ಸಾಮಾನ್ಯ, ಎಲ್ರಿಗೂ ಗೊತ್ತು. ಆದರೆ ತುಮಕೂರಿನಲ್ಲಿರುವ ಈ ಒಂದು ದೇವಸ್ಥಾನದಲ್ಲಿ, ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ತುಪ್ಪ ಹಾಕಿದರೆ ಬೆಣ್ಣೆ ಉದ್ಭವ ಆಗುತ್ತೆ. ನೋಡಿ, ಬೆಣ್ಣೆ ಹಾಕಿದರೆ ತುಪ್ಪ ಬರೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ತುಪ್ಪನ ಹಾಕಿ ಸವರಿದರೆ ಅದು ಬೆಣ್ಣೆ ಬರುತ್ತೆ. ಇದು ತುಂಬ ಪವಾಡ ಸೃಷ್ಟಿಸುವ ದೇವಸ್ಥಾನ. ನೀವು ಕಣ್ಣಾರೆ ನೋಡ್ಬೋದು. ಮತ್ತು ಇಲ್ಲಿ ಒಂದು ಒಳಕಲ್ ತೀರ್ಥ ಅಂತಿದೆ. ಒಳಕಲ್ಲು ತೀರ್ಥ, ಒಳಕಲ್ಲು ಪುಣ್ಯ ತೀರ್ಥ ಅಂತ ಇದೆ. ವರ್ಷದ 365 ದಿನ ಈ ಒಳಕಲ್ಲು ತೀರ್ಥದಲ್ಲಿ ನೀರಿರುತ್ತೆ. ನಿಮ್ಮ ಅಂದುಕೊಂಡ ಅಂಥ ಕೆಲಸಗಳು ಆಗುತ್ತೆ ಅಂತಂದರೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನಂಗಿದ್ರೆ, ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನಂಗಿದ್ರೆ, ಈ ಒಳಕಲ್ಲು ತೀರ್ಥದೊಳಗಡೆ ಈ ಒಳಕಲ್ಲಲ್ಲಿ ಕೈ ಹಾಕಿದರೆ ಒಳಗಡೆ ಅವರಿಗೆ ನೀರು ಸಿಗುತ್ತೆ. ಪುಣ್ಯ ಮಾಡಿದವ್ರಿಗೆ ಮಾತ್ರ ನೀರು ಸಿಗುತ್ತೆ ಅಂತ ಇಲ್ಲೊಂದು ಹೇಳ್ತಾರೆ ಸ್ಥಳ ಪುರಾಣ. ಮತ್ತು ನೀವು ಅಂದುಕೊಂಡಿದ್ದು, ಬೇಡಿಕೊಂಡಿದ್ದು, ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಂದ್ಬಿಟ್ಟು ಇಲ್ಲಿನ ಸ್ಥಳ ಪುರಾಣ ಹೇಳ್ತಾ ಹೋಗುತ್ತೆ. ಆ ಒಳಕಲ್ಲಲ್ಲಿ 365 ದಿನ ನೀರಿರುತ್ತೆ. ನೀರು ಬತ್ತೇ ಹೋಗಲ್ಲ. ಎಷ್ಟೋ ಜನಗಳಿಗೆ ಒಬ್ಬೊಬ್ಬರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಒಳಕಲ್ಲು ತೀರ್ಥದೊಳಗಡೆ ಬಗ್ಗಿ ಕೈ ಹಾಕಿ, ಕೈನ ಪೂರ್ತಿ ಹಾಕಿದರೆ ಅಲ್ಲಿ ನೀರು ಸಿಗುತ್ತೆ. ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಅಂದುಕೊಂಡಿದ್ದು ಈಡೇರುತ್ತೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣ. ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಈ ಲಿಂಗುಗೆ ತುಪ್ಪ ಹಾಕಿ ಸವರಿದರೆ ಬೆಣ್ಣೆ ಉತ್ಪತ್ತಿಯಾಗುತ್ತೆ. ನೋಡಿ, ಬೆಣ್ಣೆ ಹಾಕಿದರೆ ತುಪ್ಪ ಬರುತ್ತೆ, ಆದರೆ ಇಲ್ಲಿ ರಿವರ್ಸು, ತುಪ್ಪ ಹಾಕಿದರೆ ಬೆಣ್ಣೆ ಬರುತ್ತೆ. ಯಾವ ದೇವಸ್ಥಾನ ಗೊತ್ತಾ? ತುಮಕೂರು ದಿಂದ ಸ್ವಲ್ಪ ದೂರದಲ್ಲೇ ಬರುತ್ತೆ ಶಿವಗಂಗೆ ಬೆಟ್ಟ. ಶಿವಗಂಗೆ ಬೆಟ್ಟ, ಈ ಶಿವಗಂಗೆ ಬೆಟ್ಟದಲ್ಲಿ ಈ ಒಂದು ಪವಾಡ ಸೃಷ್ಟಿಸುವ ದೇವಸ್ಥಾನ ಇದೆ. ನೀವೇ ಕಣ್ಣಾರೆ ಹೋಗಿ ನೋಡ್ಬೋದು. ಇಲ್ಲಿ ಒಳಕಲ್ಲು ತೀರ್ಥ ಇದೆ. ಇದನ್ನು ಹೋಗಿ ಕೈ ಹಾಕಿ ಆ ನೀರು ಸಿಗುತ್ತೋ ಇಲ್ಲ ಅಂತ ಪರೀಕ್ಷೆ ಮಾಡೋಕ್ಕೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋಗ್ತಾರೆ. ಇಲ್ಲಿ ಭಾಳ ಪವಿತ್ರವಾದ ಒಂದು ಶಿವಗಂಗೆ ಬೆಟ್ಟ. ಅನುಕೂಲ ಇದ್ದವರು ಹೋಗಿ ಬನ್ನಿ. ನಮ್ಮ ಕರ್ನಾಟಕದಲ್ಲಿ
ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ಹೇಳ್ತಿದ್ದೀನಲ್ಲ, ಪವಾಡ ಸೃಷ್ಟಿಸುವ ಒಂದು ದೇವಸ್ಥಾನ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲೇ ತುಮಕೂರಿನಲ್ಲಿರುವ ಈ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ, ತುಂಬ ವಂಡರ್ ದೇವಸ್ಥಾನ. ಇದನ್ನು ನೋಡೋಕ್ಕೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋಗ್ತಾರೆ. ನೀವು ಬೇಕಿದ್ರೆ ಹೋಗಿ ಅಲ್ಲಿ ಪರೀಕ್ಷೆ ಮಾಡ್ಬೋದು, ಇದನ್ನು ನಿಮಗೆ ಗೊತ್ತಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.